ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್ ಸುಧೀಂದ್ರ ಕುಮಾರ್. 4-5 ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರುವಂಥದ್ದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮೊದಲದಾಗಿ, ನೈಸ್ ವಶದಲ್ಲಿರತಕ್ಕಂಥ ಜಮೀನನ್ನು ರೈತರಿಗೆ ನೀಡಲು ಎಸ್ ಟಿ ಸೋಮಶೇಖರ್ ವಿಧಾನಸಭೆಯಲ್ಲಿ ಮನವಿ. ಮದುವೆ ಪವಿತ್ರ ಬಂಧನ, ವಿಚ್ಛೇದನವನ್ನು ಬಳಸಬೇಡಿ, ನ್ಯಾಯಮೂರ್ತಿ ಶ್ರೀಶಾನಂದ ಕರೆ. ಕೆಂಗೇರಿಗೆ ರಾಮಕ್ಕ ಮುನಿರಾಜು ಬಿಜೆಪಿಯ ಆಕಾಂಕ್ಷಿ. ಶಿವನಪಾಳ್ಯಕ್ಕೆ ಶ್ವೇತಾ ಸಂತೋಷ್ ಬಿಜೆಪಿಯಿಂದ ಆಕಾಂಕ್ಷಿ. ಬಡ ವಿದ್ಯಾರ್ಥಿಗೆ ಸಹಾಯ ಮಾಡಿದ ವೈಕೃಷ್ಣ ಪುರುಷೋತ್ತಮ್. ಈ ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ತರುವಂಥ ಪ್ರಯತ್ನ ಇವತ್ತು ನಮ್ಮ ಸುದ್ದಿ ಮೃದಂಗದ ವಿಶೇಷ ಕಾರ್ಯಕ್ರಮ. ನೈಸ್ ರಸ್ತೆಯ ಜಮೀನು ಏನು ರೈತರ ಜಮೀನು ನೈಸ್ ಸಂಸ್ಥೆ ವಶಪಡಿಸಿಕೊಂಡು ಈಗಾಗಲೇ ಸಾಕಷ್ಟು ವರ್ಷಗಳಾಗಿದ್ದರೂ ಕೂಡ ಯಾವುದೇ ಪರಿಹಾರವನ್ನು ನೀಡದೆ ಅಭಿವೃದ್ಧಿಯನ್ನು ಪಡಿಸದೆ ಇದೀಗ ಅಭಿವೃದ್ಧಿಪಡಿಸುವ ನೆಪದೊಳಗೆ ಮುಂದಾಗ್ತಾ ಇರೋದರಿಂದ ರೈತರಿಗೆ ಇವತ್ತಿನ ಬೆಲೆಯನ್ನು ಕೊಡಬೇಕು ಅಂತ ಹೋರಾಟಗಳಾದರೂ ಕೂಡ ಯಾವುದೇ ಗಮನ ಹರಿಸದಿರುವ ಹಿನ್ನೆಲೆಯೊಳಗೆ ವಿಧಾನಸಭೆಯ ಅಧಿವೇಶನದೊಳಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಪ್ರಶ್ನೆಯನ್ನು ಕೇಳಿ ಅದಕ್ಕೆ ಸಾಕಷ್ಟು ವಾದವನ್ನು ಮಾಡಿ ನೈಸ್ ವಶದಲ್ಲಿರ್ತಕ್ಕಂಥ ಜಮೀನನ್ನು ರೈತರಿಗೆ ವಾಪಸ್ ಕೊಡಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ಅವರು ಮಾತನಾಡಿರ್ತಕ್ಕಂಥ ವಿವರ ಏನು ಅಂಥೇಳಿ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಅಧ್ಯಕ್ಷರೇ, ಕಳೆದ ಒಂದು ಸಾರಿ ಇದೇ ಸದನದಲ್ಲಿ ನಾನು ಕ್ವಶನ್ ಮಾಡಿದ್ದೆ ಸನ್ಮಾನ್ಯ ಅಧ್ಯಕ್ಷರೇ. ಆ ಉತ್ತರದ ಮೇಲೆ ಇವರು ತನಿಖೆ ಮಾಡಿ ಎನ್ಕ್ವೈರಿ ಮಾಡ್ತಕ್ಕಂಥ ಅದಕ್ಕೆ ಆದೇಶ ಕೂಡ ಕೊಟ್ಟಿದ್ರು. ವರ್ಷಗಳೇ ಕಳೆದ್ರೂ ಕೂಡ ನೈಸ್ ರಸ್ತೆಯಲ್ಲಿ ಏನ್ ನಾನು ಕೇಳಿದ್ದೆ ನೈಸ್ ಬ್ರಿಡ್ಜ್ದು ಇದುವರೆಗೂ ಯಾವುದು ಕೂಡ ಆಕ್ಷನ್ ತೆಗೆದುಕೊಂಡಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಹೊಸೂರು ರೋಡಿಂದ ಮಾಗಡಿ ರೋಡ್ ಬರ್ತಕ್ಕಂಥ ಏನ್ ನೈಸ್ ರಸ್ತೆ ಇದೆ, ಸುಮಾರು 30-35 ವರ್ಷ ಆ ರಸ್ತೆ ಯಾರು ಜಮೀನ್ ಮಾಲೀಕರಿಗೆ ಇದುವರೆಗೂ ನಿವೇಶನವನ್ನು ಕೂಡ ಕೊಡ್ಲಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅವ್ರ ಆಟಿಟ್ಯೂಡ್ ಯಾವ ತರ ಇದೆ ಈ ನೈಸ್ ಕಂಪನಿ ಮಾಲೀಕರದು ಅಂತ ಹೇಳಲಿಕ್ಕೆ ಈ ಸಬ್ಜೆಕ್ಟ್ ಹೇಳ್ತಾ ಇದ್ದೀನಿ ಸನ್ಮಾನ್ಯ ಅಧ್ಯಕ್ಷರೇ. ಒಂದು ದಿವಸಕ್ಕೆ ಸುಮಾರು 10 ಕೋಟಿ ಕಲೆಕ್ಷನ್ ಆಗ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ ಈ ರೋಡು. ಇತ್ತೀಚಿನ ದಿವಸಗಳಲ್ಲಿ ಯಾಕೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ನಾನು ಓಡಾಡ್ತಕ್ಕಂಥ ರಸ್ತೆ ಇದು 10 ಕೋಟಿ ಕಲೆಕ್ಷನ್ ಆಗ್ತದೆ ಒಂದು ದಿವಸಕ್ಕೆ. ಇಷ್ಟು ಕಲೆಕ್ಷನ್ ಆದ್ರೂ ಆ ರೋಡ್ ಏನು ಅಡಚಣೆ ಇಲ್ಲ. ಒಂದೂರಿಂದ ಇನ್ನೊಂದು ಊರಿಗೆ ಹೋಗ್ತಕ್ಕಂಥ ಬ್ರಿಡ್ಜ್ಗಳೇನಿದೆ ಆಗ 25-30 ವರ್ಷದ ಹಿಂದೆ ಮಾಡಿದಂತ ಬ್ರಿಡ್ಜ್ಗಳು, ಒಂದು ಸ್ಕೂಟರ್ ಹೋಗಕ್ಕಾಗಲ್ಲ. ಒಂದು 8 ಬ್ರಿಡ್ಜ್ ನ ಐಡೆಂಟಿಫಿಕೇಶನ್ ಮಾಡಿದ್ದಾರೆ ನನ್ನ ಕ್ಷೇತ್ರದಲ್ಲಿ. ಪದೇ ಪದೇ ನೈಸ್ಗೂ ರಿಕ್ವೆಸ್ಟ್ ಮಾಡಿದ್ದೇನೆ, ಸಹಕಾರಿ ನಮ್ಮ ಪಿಡಬ್ಲ್ಯೂ ಇವ್ರಿಗೂ ಮಾಡಿದ್ದೇನೆ. ಹಿಂದೆ ಎಸ್ ಸಿ ಮಾದೇವಪ್ಪನವರು ಇದು ಪಿಡಬ್ಲ್ಯೂ ಸಚಿವರಿದ್ದಾಗ ಇದೇ ಅಸೆಂಬ್ಲಿಯಲ್ಲಿ ಸದನ ಸಮಿತಿನೂ ಕೂಡ ನಾನೇ ಮಾಡಿಸಿದೆ ಸನ್ಮಾನ್ಯ ಅಧ್ಯಕ್ಷ. ಆ ಸದನ ಸಮಿತಿಯಲ್ಲಿ ಜಯಚಂದ್ರ ಅವರು ಇದ್ದಾಗಲೂ ಕೂಡ ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ಏನು ಅನಾನುಕೂಲ ಇದೆ ಅದನ್ನು ಮಾಡಿದ್ದೇವೆ. ಯಾವ ಕಾರಣಕ್ಕೂ ಇವರು ಸರ್ಕಾರ ಹೇಳಿದ್ರು ಇವರು ಸದನ ಇವರು ಕೇಳೋದಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಜೊತೆಗೆ ಪಕ್ಕದಲ್ಲಿ 1700 ಎಕರೆ ಮೇಲೆ ಲೇಔಟ್ ಮಾಡ್ತಕ್ಕಂಥದ್ದಕ್ಕೆ ಹೊರಟಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. 35 ವರ್ಷದಿಂದ ಅವರಿಗೆ ಹಣ ಕೊಡಲಿಲ್ಲ, ಆ ಲೇಔಟ್ ಮಾಡ್ತಾನೂ ಇಲ್ಲ. 30 ವರ್ಷದಿಂದ ರೈತರು ಬಹಳ ಸಮಸ್ಯೆ ಆಗಿದೆ ಅಧ್ಯಕ್ಷರೇ ನನ್ನ ಕ್ಷೇತ್ರದಲ್ಲಿ. ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ ಇಷ್ಟು ಅಡಮೆಂಟ್ ಇರ್ತಕ್ಕಂಥ ಅವನು ಬಿಜೆಪಿ ಸರ್ಕಾರ ಇದ್ದಾಗೂ ಏನು ಮಾಡಕ್ಕಾಗಿಲ್ಲ, ಈ ಕಾಂಗ್ರೆಸ್ ಸರ್ಕಾರ ಇದ್ದಾಗೂ ಏನು ಮಾಡಕ್ಕಾಗ್ತಾ ಇಲ್ಲ. ಎಲ್ಲ ಜಮೀನು ಕೊಟ್ಟಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. 30 ವರ್ಷ ಲೀಸ್ಗೆ ಸರ್ಕಾರಿ ಜಮೀನನ್ನ ಕೊಟ್ಟಿದ್ದಾರೆ. ಒಂದ್ ದಿವಸಕ್ಕೆ 10 ಕೋಟಿ ಕಲೆಕ್ಷನ್ ಮಜಾ ಮಾಡ್ತಿದ್ದಾರೆ ನೈಸ್ ಕಂಪನಿಯವರು. ಒಂದೇ ಒಂದು ರಸ್ತೆ ಕೂಡ ನೈಸ್ ರಸ್ತೆಯಲ್ಲಿ ಬ್ರಿಡ್ಜ್ ಕೂಡ ಮಾಡ್ತಾ ಇಲ್ಲ. ಇದ್ರಲ್ಲಿ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಲೆಟರ್ ಕೊಟ್ಟಿದ್ದೀನಿ ಪಿಡಬ್ಲ್ಯೂ. ಈ ಲೆಟರ್ ಗಿಟ್ರಿಗೆ ಏನು ಆಗುದಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಸರ್ಕಾರ ಏನು 30 ವರ್ಷ ಲೀಸ್ ಇದೆ ಅದನ್ನ ರದ್ದುಪಡಿಸಿ ಸರ್ಕಾರ ವಶಪಡಿಸಿಕೊಂಡ್ರೆ ಮಾತ್ರ ಈ ಬ್ರಿಡ್ಜ್ಗಳು ಏನಾದರೂ ಅನುಕೂಲ ಆಗ್ತದೆ ಸನ್ಮಾನ್ಯ ಅಧ್ಯಕ್ಷರೇ. ಪಿಡಬ್ಲ್ಯೂ ಸಚಿವರು ಕೊಟ್ಟಂತ ಲೆಟರ್ಗೆ ಕಿಮ್ಮತ್ತು ಬೆಲೆ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಒಂದು ಕಾನೂನು ಪ್ರಕಾರ ಅವರಿಗೆ ಗೊತ್ತಿದೆ ನೈಸ್ ರಸ್ತೆ ವೈಟ್ ಟಾಪಿಂಗ್ ಮಾಡಬೇಕಾಗ್ತದೆ. ವೈಟ್ ಟಾಪಿಂಗ್ ಮಾಡಾದ್ಮೇಲೆ ಈ ಎನ್ಹಾನ್ಸ್ಮೆಂಟ್ ರೈಸ್ ಮಾಡಬೇಕಾಗ್ತದೆ ಟೋಲ್ ಫೀಸ್ ನ ಸನ್ಮಾನ್ಯ ಅಧ್ಯಕ್ಷೆ. ಸರ್ಕಾರದ ಯಾವುದಕ್ಕೂ ಕಿಮ್ಮತ್ಗೆ ಬೆಲೆ ಕೊಡೋದಿಲ್ಲ. ಯಾವ್ದು ಲೆಟರ್ ಕೊಟ್ರು ಒಂದು ಹೈಕೋರ್ಟ್ಗೋ ಸುಪ್ರೀಂ ಕೋರ್ಟ್ ಹೋಗಿ ಸ್ಟೇ ಮಾಡಿಸ್ತಾನೆ, ಬೆಲೆ ಇಲ್ಲ. ಎಸ್ ಟಿ ಸೋಮಶೇಖರ್ ಅವರು ವಿಧಾನಸಭೆಯಲ್ಲಿ ಮಾತನಾಡಿದಂಥ ವಿವರವನ್ನು ನಿಮ್ಮ ಗಮನಕ್ಕೆ ಕೊಟ್ವಿ. ಎರಡನೇದಾಗಿ, ಮದುವೆ ಪವಿತ್ರ ಬಂಧನ, ಅದನ್ನು ವಿಚ್ಛೇದನಕ್ಕೆ ಬಳಸಬೇಡಿ ಅಂತೇಳಿ ನ್ಯಾಯಮೂರ್ತಿ ಶ್ರೀಶಾನಂದ ಅವರು ಕರೆ ಕೊಟ್ಟಿದ್ದಾರೆ.
ಮದುವೆ ಎನ್ನುವುದು ಪವಿತ್ರ ಬಂಧ. ಪೋಷಕರು ತಮ್ಮ ಮಕ್ಕಳಿಗೆ ಸೂಕ್ತ ಸಮಯದಲ್ಲಿ ವಿವಾಹ ಕಾರ್ಯಕ್ರಮವನ್ನು ನೆರವೇರಿಸಬೇಕು. ಹೊಸದಾಗಿ ಮದುವೆ ಆದವರು ವಿಚ್ಛೇದನಕ್ಕೆ ಎಳಸದೆ ಸಂಯಮದಿಂದ ಜೀವನ ಸಾಗಿಸಬೇಕು. ಯಾವುದೇ ಕಲಹ ಮಾಡಿಕೊಳ್ಳದೆ ನ್ಯಾಯಾಲಯದ ಕಟಕಟೆವರೆಗೂ ಬರದೆ ಸಮಾಧಾನ ಮತ್ತು ಸುಖಚಿತ್ತರಾಗಿ ಬದುಕನ್ನು ಕಟ್ಟಿಕೊಳ್ಳಬೇಕು ಅಂತ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಶ್ರೀಶಾನಂದ ಅವರು ಕರೆ ನೀಡಿದ್ದಾರೆ. KR ರಸ್ತೆಯ ನೆಟ್ಕಲ್ಲಪ್ಪ ವೃತ್ತದ ಬಸವನಗುಡಿಯ ದ್ವಾರಕನಾಥ ಭವನದಲ್ಲಿ ಅಕ್ಷಯ ವಿಪ್ರ ಮಹಾಸಭಾ ವತಿಯಿಂದ ತ್ರಿಮತಸ್ಥ ಬ್ರಾಹ್ಮಣರಿಗಾಗಿ ನಡೆದ ವಧುವರಾನ್ವೇಷಣ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡ್ತಾ ಇದ್ದರು. ವಿವಾಹ ಅಂದರೆ ಏನು, ವಿವಾಹದಲ್ಲಿರ್ತಕ್ಕಂಥ ಅರೇಂಜ್ ಮ್ಯಾರೇಜ್, ಲವ್ ಮ್ಯಾರೇಜ್ಗಳ ಪರಿಸ್ಥಿತಿಗಳೇನು ಅನ್ನುವಂಥ ಕುರಿತಂತೆ ಪೂರ್ಣ ವಿವರಗಳನ್ನು ಅವರು ಕೊಟ್ಟರು. ವಿಪ್ರ ಮಹಾಸಭಾದ ಅಧ್ಯಕ್ಷ NK ರಾಮಚಂದ್ರ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು. ಹಾಗೆಯೇ ಗಿರಿಜಾ ಕಲ್ಯಾಣ ಮತ್ತು ಪದ್ಮಾವತಿ ಕಲ್ಯಾಣಗಳು ಕೂಡ ನೆರವೇರಿಸಲಾಗಿತ್ತು. ಈ ಕುರಿತಂತೆ ವಿವರವನ್ನು ನೀಡಲಾಯಿತು. ಅಕ್ಷಯ ವಿಪ್ರ ಮಹಾಸಭಾದ ಗೌರವ ಅಧ್ಯಕ್ಷ ಕೀರ್ತಿರಾಜ್ N, ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ರಾವ್, ಕಾರ್ಯದರ್ಶಿ NS ಸುಧೀಂದ್ರ ರಾವ್ ಉಪಸ್ಥಿತರಿದ್ದರು. ಸಂಘದ ನೂತನ ವೆಬ್ಸೈಟನ್ನು ಶಾಸಕ ರವಿ ಸುಬ್ರಹ್ಮಣ್ಯ ಅವರ ಧರ್ಮಪತ್ನಿ ಮಂಜುಳಾ ಅವರು ಲೋಕಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಸಂಘದ ಮಾಜಿ ಅಧ್ಯಕ್ಷ ಜನಾರ್ದನ್ ರಾವ್, ಉಪಾಧ್ಯಕ್ಷರಾದ ಡಾಕ್ಟರ್ ರಘುನಾಥ್, ಆನಂದ್ ರಾವ್, ಡಾಕ್ಟರ್ ಕಿರಣ್, ಎಸ್ ಮೂರ್ತಿ, ಲಕ್ಷ್ಮೀಶಾ, ಪ್ರಕಾಶ್, ಜಂಟಿ ಕಾರ್ಯದರ್ಶಿ ಶಾಂತಕುಮಾರ್, ಮಹೇಶ್ ಕುಮಾರ್ ಸೇರಿದಂತೆ ಪದಾಧಿಕಾರಿಗಳು, ಸರ್ವ ಸದಸ್ಯರು, ಸಮಾಜ ಸೇವಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಸಂಧ್ಯಾ ಭಟ್ ನಿರೂಪಿಸಿದರು. ಇವರಿಗೆ ಪ್ರಹ್ಲಾದ, ಕಲ್ಪನಾ ಅವರು ಜತೆ ಆದರು. ಆ ಕಾರ್ಯಕ್ರಮದ ವರದಿ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಒಂದು ಕಾಲ ಇತ್ತು ಉತ್ತಮವಾಗಿರ್ತಕ್ಕಂಥ ವರ ಸಿಕ್ಕೋದು ಕಷ್ಟ ಅಂತ. ಈಗ ಏನಾಗಿದೆ ಅಂದರೆ ಒಳ್ಳೆ ಹುಡುಗಿ ಸಿಗ್ತಾಳ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ ನಾವು. ಕಾರಣಗಳು ಹಲವಾರು ಇರಬಹುದು, ಆದರೆ ನಮ್ಮ ಒಂದು ಸಂಸ್ಕೃತಿಯಲ್ಲಿ ವಿವಾಹಕ್ಕೆ ಬಹಳ ದೊಡ್ಡ ಮಾನ್ಯತೆ ಇದೆ. ಏನಿರಬೇಕು ವಿವಾಹ ಅಂತಂದರೆ, ಮದುವೆ ಅಥವಾ ವಿವಾಹ ಅಂದರೆ ಏನು ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ. ಒಂದು ಗಂಡು ಗಂಡನಾಗಲು, ಒಂದು ಹೆಣ್ಣು ಹೆಂಡತಿಯಾಗಲು ಸಾಮಾಜಿಕವಾಗಿ ನಾವು ಧರ್ಮದ ಆಧಾರಿತದಲ್ಲಿ ನಡೆಸ್ಕೊಂಡು ಹೋಗ್ತಕ್ಕಂಥ ಪ್ರಕ್ರಿಯೆಯನ್ನು ನಾವು ವಿವಾಹ ಅಥವಾ ಮದುವೆ ಅಂತ ಕರೆದ್ವಿ. ಭಾಳ ಸುಲಭವಾಗಿ ತಿಳ್ಕೊಳ್ಳುವಂಥ ವಿಚಾರ. ಅತ್ಯಂತ ಕ್ಲಿಷ್ಟಕರವಾಗಿರ್ತಕ್ಕಂಥ ಮದುವೆ ಅನ್ನೋ ಡೆಫಿನೇಷನನ್ನು ಭಾಳ ಸುಲಭವಾಗಿ ಮಾಡಿ ಅದನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಯಾಕೆ ಇಷ್ಟು ಮದುವೆಗೆ ಮಹತ್ವ ಅನ್ನೋದಾಯಿತು ಅಂತಂದರೆ, ಸ್ವಲ್ಪ ನಮ್ಮ ಧರ್ಮದ ಕಡೆ ನಾವು ನೋಡಬೇಕಾಗುತ್ತೆ. ಇಲ್ಲಿ ವಿದ್ಯಾನಂದ ಶೆಣೈ ಅಂತ ಹೇಳಿ ಭಾಳ ದೊಡ್ಡ ದಾರ್ಶನಿಕರು, ದೇಶಾಭಿಮಾನ ಇದ್ದಂಥವರು, ಅವರು ಭಾರತೀಯ ಮದುವೆಗಳನ್ನು ಹೇಳುವಂಥ ಸಂದರ್ಭದಲ್ಲಿ ಹೇಳ್ತಾರೆ, ಇದು ಕೇವಲ ಗಂಡು ಹೆಣ್ಣುಗಳ ನಡುವೆ ಆಗ್ತಕ್ಕಂಥ ಒಂದು ಪ್ರಕ್ರಿಯೆ ಅಲ್ಲ, ಎರಡು ಕುಟುಂಬಗಳ ನಡುವೆ ಆಗ್ತಕ್ಕಂಥ ಪ್ರಕ್ರಿಯೆ ಅಂತ. ನಂತರ ಹೇಳ್ತಾರೆ, ಇದು ಕೇವಲ ಎರಡು ಕುಟುಂಬದಿಂದ ಆಗ್ತಕ್ಕಂಥದ್ದಲ್ಲ, ಎರಡು ಊರುಗಳ ಮಧ್ಯೆ ಆಗ್ತಕ್ಕಂಥದ್ದು ಅಂತ ಹೇಳ್ತಾರೆ. ಹೊರದೇಶಕ್ಕೆ ಹೋದಾಗ ನಿಮಗೆ ಯಾರಾದರೂ ಒಬ್ಬರು ನಮ್ಮ ಭಾಷೆಯಲ್ಲಿ ಮಾತಾಡ್ತಿದ್ರೆ ಆ ಒಂದು ಏರ್ಪೋರ್ಟ್ನಲ್ಲಿ ತಕ್ಷಣ ಕಿವಿ ಆ ಕಡೆಗೆ ಹೋಗುತ್ತೆ. ಹಿಂದೆ ಎಲ್ಲ ಹೇಗಿತ್ತು ಅಂತಂದರೆ, ಯಾರೋ ಮನೆಯಲ್ಲಿ, ನಾನು ಜಾತಿ ವಿಚಾರವನ್ನು ಮಾತಾಡ್ತಿಲ್ಲ, ಬೇರೆ ಯಾವುದೇ ವಿಚಾರವನ್ನು ಮಾತಾಡ್ತಿಲ್ಲ, ನಿಮ್ದು ಯಾವ ಊರು, ಕೆಂಗೇರಿ ಅವರಾ, ಓ ನಮ್ಮೂರು ಅಳಿಯ ಬಿಡಿ ನೀವು ಅಂತಿದ್ರು. ಅವ್ರ ಮನೇಲಿ ಯಾರು ಹೆಣ್ಮಕ್ಳೇ ಇರ್ತಿರ್ಲಿಲ್ಲ, ನಮ್ಮೂರು ಅಳಿಯ ಅಂತಿದ್ರು. ಯಾಕೆ ಅಂತಂದರೆ, ಇದ್ದಂತಹ ಒಂದು ಹೆಣ್ಣನ್ನು ಕೆಂಗೇರಿನಲ್ಲಿರ್ತಕ್ಕಂಥವ್ರು ಅವರು ಮದುವೆ ಮಾಡ್ಕೊಂಡಿದ್ದಾರೆ ಒಂದು ಹುಡುಗ ಅಂತಂದರೆ, ನಮ್ಮೂರಿಗೆ ನೀವು ಅಳಿಯ ಅಂತ ಹೇಳ್ತಕ್ಕಂಥ ಪದ್ಧತಿ ಇತ್ತು. ಇವತ್ತು ಅಳಿಯ ಮನೆ ತೊಳೆಯ ಅಂತ ನಮ್ಮನೆಗೆ ಬಂದ್ರೆ ನಾವು ಸೇರಿಸೋದಿಲ್ಲ. ಯಾಕೆ ಅಂದರೆ, ಮೊದಲನೇ ವರ್ಷದಲ್ಲಿ ಹಾಕು ಮಣೆ ಅಂತ ಕೇಳ್ತಾ ಇದ್ರು, ಅಂದರೆ ಅಳಿಯಂದ್ರು ಬಂದಿದ್ದಾರೆ ಮಣೆ ಹಾಕು ಅಂತ. ಸ್ವಲ್ಪ ದಿನ ಪದೇ ಪದೇ ಹೋಗ್ತಾ ಇದ್ರೆ ನೂಕು ಮಣೆ ಅಂತಿದ್ರು, ಅಂದರೆ ಆ ಕಡೆ ತಳ್ಳು, ಬೇಕಾದ್ರೆ ಕೂತ್ಕೊಳ್ಳಿ, ಸಾಕಾರ ಬಿಡ್ಲಿ ಅಂತ. ಇನ್ನೂ ಸತಿ ಹೋಗಿ ಅಲ್ಲೇನೆ ಅವ್ರು ಉಳ್ಕೊಂಡ್ಬಿಟ್ರೆ ಯಾಕೆ ಮಣೆ ಅಂತ ಕೇಳ್ತಿದ್ರು. ಇಂತಹ ಒಂದು ಪರಿಸ್ಥಿತಿಗೆ ನಾವು ತಲುಪಿದ್ದೀವಿ. ಕಾರಣಗಳು ಹಲವಾರಿದೆ, ಸಮಾಜ ಕೆಟ್ಟಿದೆ. ಅದರಲ್ಲಿ ಹಲವು ರೀತಿಯ ಒಂದು ಮದುವೆಗಳನ್ನು ನಾವು ಕಂಡಿದ್ದೇವೆ. ಮದುವೆ ಅಂತಕ್ಕಂಥದ್ದು ಈಗಿನ ವಿವಾಹ ನೋಂದಣಿ ಲೆಕ್ಕಾಚಾರದ ಕಾಯ್ದೆ ಒಳಗಡೆಗೆ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಅಂತ ಇದೆ, ಅದರಲ್ಲಿ ಮಾಡಬಹುದು. ಇನ್ನು ಮೂರನೇದಾಗಿ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೆಂಗೇರಿ ವಾರ್ಡ್ಗೆ ರಾಮಕ್ಕ ಮುನಿರಾಜು BJPಯ ಆಕಾಂಕ್ಷಿಯಾಗಿದ್ದಾರೆ. ಕೆಂಗೇರಿ ವಾರ್ಡ್ ಅಂದರೆ ಮೈಲ್ಸಂದ್ರ ಇರುವಂತಹ ಕೆಂಗೇರಿ ವಾರ್ಡು ಸಾಕಷ್ಟು ಒಂದು ಸುದ್ದಿ ಮಾಡ್ತಾ ಇದೆ. ಸುದ್ದಿ ಮಾಡ್ತಿರೋ ಸಂದರ್ಭದೊಳಗೆ ಮುನಿರಾಜು ಅವರ ಧರ್ಮಪತ್ನಿ ರಾಮಕ್ಕ ಮುನಿರಾಜು, ರಾಜರಾಜೇಶ್ವರಿ ನಗರಸಭೆ ಇದ್ದಾಗ ಮುನಿರಾಜುರವರೂ ಕೂಡ
ನಗರಸಭೆಯ ಸದಸ್ಯರಾಗಿದ್ದರು. ಅವರ ಶ್ರೀಮತಿ ರಾಮಕ್ಕನವರು ಕೂಡ ನಗರಸಭೆಯ ಸದಸ್ಯರಾಗಿದ್ದರು, ನಗರಸಭೆಯ ಅಧ್ಯಕ್ಷರು ಕೂಡ ಆಗಿದ್ದರು. ನಗರಸಭೆ ಇದ್ದಾಗ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರುವಂತಹ ಇವರುಗಳು, ಅವರ ಕಡೆಯವರು ಅವರು ಹೇಳಿದ ಹಾಗೆ ಮೈಲಸಂದ್ರದ ಬ್ರಿಡ್ಜ್ ಆಗ್ಬೋದು, ಕೆಂಚನಹಳ್ಳಿಯ ಬ್ರಿಡ್ಜ್ ಆಗ್ಬೋದು, ಹಾಗೆಯೇ ಏನು ಅಲ್ಲಿ BL ಲೇಔಟಿನ ಉದ್ಯಾನವನದ ನಿರ್ಮಾಣ ಕಾರ್ಯ ಇರ್ಬೋದು, ಹೀಗೆ ಹಲವು ಸಾಮಾಜಿಕ ಕಾರ್ಯಗಳನ್ನು ಆ ದಿನಗಳಲ್ಲಿ ನಾವು ಮಾಡಿದ್ದೇವೆ. ಅದೇ ರೀತಿ BBMPಯ ನಾಮನಿರ್ದೇಶಿತ ಸದಸ್ಯರಾದಂಥ ಮುನ್ರಾಜು ಆಸನದೊಳಗೂ ಕೂಡ ಮೈಲಸಂದ್ರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಗೆ ಏನೇನನ್ನು ಒದಗಿಸಬಹುದು ಅಷ್ಟು ಕಾರ್ಯಗಳನ್ನು ಮಾಡಿದ್ದಾರೆ. ಆ ಹಿನ್ನೆಲೆ ಒಳಗೆ ಅದು BCMA ಲೇಡಿ ಆಗಿರುವ ಹಿನ್ನೆಲೆ ಒಳಗೆ ರಾಮಕ್ಕ ಮುನ್ರಾಜುರವರು ಆಕಾಂಕ್ಷಿಯಾಗಿದ್ದಾರೆ. ಭಾರತೀಯ ಜನತಾ ಪಕ್ಷ ಗುರುತಿಸಿಕೊಂಡು ತಮ್ಮದೇ ಆಗಿರತಕ್ಕಂಥ ಕಾರ್ಯಗಳನ್ನು ನಡೆಸಿರೋದ್ರಿಂದ, ಆ ವಾರ್ಡ್ನೊಳಗೆ ನಾನು ವಾಸವಾಗಿರೋದ್ರಿಂದ ಮೈಲಸಂದ್ರದ ಮುನ್ರಾಜು ಅನ್ನುವಂಥದ್ದು ಎಲ್ಲರ ಗಮನದೊಳಗಿದೆ, ರಾಮಕ್ಕನವ್ರ ಗಮನದಲ್ಲಿದ್ದಾರೆ. ಅದರ ಜೊತೆಗೆ ಮೈಲಸಂದ್ರ ಮುನ್ರಾಜುರವರ ತಮ್ಮ ಮುನಿಸ್ವಾಮಿ ಗೊಲ್ಲಹಳ್ಳಿ ಪಂಚಾಯಿತಿಯ ಅಧ್ಯಕ್ಷರಾಗಿ 4 ವರ್ಷಗಳ ಕಾಲ ಕಾರ್ಯವನ್ನು ನಿರ್ವಹಿಸ್ತಾ ಇರತಕ್ಕಂಥದ್ದು. ಅಷ್ಟೇ ಅಲ್ಲ, ಈ ಕ್ಷೇತ್ರದ ಶಾಸಕ ST ಸೋಮಶೇಖರ್ ಅವರು ಭಾರತೀಯ ಜನತಾ ಪಕ್ಷದೊಳಗೆ ಸ್ಪರ್ಧೆಯನ್ನು ಮಾಡಿದಾಗ ಮೈಲಸಂದ್ರದ ವಾರ್ಡ್ ಒಳಗೆ ಲೀಡ್ ಕೊಡುವುದಕ್ಕೋಸ್ಕರವಾಗಿ ಪ್ರಾಮಾಣಿಕ ಪ್ರಯತ್ನವನ್ನು ರಾಮಕ್ಕ ಮುನಿರಾಜು ಮುನುಸ್ವಾಮಿಯವರು ದುಡಿದಿದ್ದಾರೆ. ಹಾಗಾಗಿ ಟಿಕೆಟ್ ನಮಗೆ ಕೊಡಿ, ನಾವು ಸ್ಪರ್ಧೆ ಮಾಡ್ತೀವಿ ಎನ್ನುವಂಥ ಇಂಗಿತವನ್ನು ಹಲವರ ಬಳಿ ರಾಮಕ್ಕ ಮುನಿರಾಜು ಅಥವಾ ಮುನಿರಾಜು ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಈ ಹಿಂದೆ ಯಶವಂತಪುರ ನಗರ ಮಂಡಲದ ಅಧ್ಯಕ್ಷರಾದಂಥ ಅನಿಲ್ ಚಳಿಗೇರಿಯವರ ಜೊತೆಯಲ್ಲಿಯೂ ಕೂಡ ಕಾರ್ಯಕ್ಕೆ ಕೈ ಜೋಡಿಸಿರತಕ್ಕಂಥದ್ದು. ಅನಿಲ್ ಚಳಿಗೇರಿಯವರು ಕೂಡ ಉತ್ತಮ ಸಂಘಟನೆಯನ್ನು ಮಾಡಿದ್ದಾರೆ. ಹಾಗೆಯೇ ಈಗ ಪ್ರಸ್ತುತ ನೇಮಕವಾಗಿರ್ತಕ್ಕಂಥ ಜಯರಾಮೇಗೌಡರು ಕೂಡ ಸಂಘಟನೆಗೆ ದುಡಿಯೋದರ ಜೊತೆಗೆ ನಾವು ಅವರಿಗೆ ಸಹಕಾರವನ್ನು ಕೊಡ್ತೇವೆ. ಕೆಂಗೇರಿ ವಾರ್ಡ್ ಭಾರತೀಯ ಜನತಾ ಪಕ್ಷಕ್ಕೆ ಸೂಕ್ತವಾಗಿರ್ತಕ್ಕಂತಹ ವಾರ್ಡ್. ಹಾಗಾಗಿ ನಮ್ಮ ಸೇವೆ, ಜನರ ಆಗ್ರಹ, ಈ ಎಲ್ಲ ಸಾಧನೆಗಳ ದೃಷ್ಟಿಕೋನದಿಂದ ರಾಮಕ್ಕ ಮುನ್ರಾಜು ಟಿಕೆಟ್ ಕೊಟ್ಟಲ್ಲಿ ಗೆಲ್ಲುವುದು ನಿಶ್ಚಿತ ಅನ್ನುವಂಥ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. ರಾಮಕ್ಕ ಮುನಿರಾಜು ಭಾರತೀಯ ಜನತಾ ಪಕ್ಷದಿಂದ ಕೆಂಗೇರಿ ವಾರ್ಡ್ಗೆ ಆಕಾಂಕ್ಷಿತರಾಗಿದ್ದಾರೆ. ಏನಾಗುತ್ತೆ ಅನ್ನೋದನ್ನು ಕಾದು ನೋಡೋಣ. ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ, ಶಿವನಪಾಳ್ಯಕ್ಕೆ ಶ್ವೇತಾ ಸಂತೋಷ್ BJPಯಿಂದ ಆಕಾಂಕ್ಷಿ. ಅರೆ ಇದೇನ್ರಿ ಇದು, ಒಂದೊಂದು ದಿವಸ ಒಂದೊಂದು ಹೆಸರು ಅಂತಂದರೆ, ಚುನಾವಣೆಗೆ ನಾಮಪತ್ರ ಸಲ್ಲಿಸುವ ಅಂತಿಮ ಗಳಿಗೆಯವರೆಗೂ ಕೂಡ ಅಭ್ಯರ್ಥಿಗಳ ಸಂಖ್ಯೆ ನಿರಂತರವಾಗಿರುತ್ತೆ, ಆಕಾಂಕ್ಷಿತರ ಸಂಖ್ಯೆ ನಿರಂತರವಾಗಿರುತ್ತೆ. ಶಿವನಪಾಳ್ಯಕ್ಕೆ ಆಕಾಂಕ್ಷಿತರಾಗಿರ್ತಕ್ಕಂತಹ ಶ್ವೇತಾ ಸಂತೋಷ್ ಒಳಗೇರೆಹಳ್ಳಿಯ ಮಗಳು, ಶಿವನಪಾಳ್ಯದ ಸೊಸೆ. ಹಾಗಾಗಿ ಅವಕಾಶ ಬೇಕು ಅನ್ನುವಂಥದ್ದು ಸಂತೋಷ್ ಅವರ ವಾದ. ಏನು ಶ್ವೇತಾರವರ ಪತಿ ಸಂತೋಷ್ ಅವರು ನಮ್ಮ ತಂದೆಯವರು ಮಾಡಿರುವ ಸಾಧನೆ, ಮುನಿರಾಜರವರು ಮಾಡಿರುವ ಸಾಧನೆಯನ್ನು ಮುಂದಿಟ್ಟುಕೊಂಡು, ನಮ್ಮದೇ ಆಗಿರ್ತಕ್ಕಂಥ ಚಟುವಟಿಕೆಗಳನ್ನು ಮುಂದಿಟ್ಟುಕೊಂಡು ನಾವು ಟಿಕೆಟನ್ನು ಕೇಳ್ತೇವೆ, ಶ್ವೇತಾ ಸಂತೋಷ್ ಅವರಿಗೆ ಕೊಡಿ. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಶಿವನಪಾಳ್ಯದ ಗ್ರಾಮ BCMA ಲೇಡಿ ಆಗಿದೆ. ಸಂತೋಷ್ ರವರು ದಲಿತ ಮುಖಂಡರಾಗಿರ್ತಕ್ಕಂಥ ಮುನಿರಾಜರವರ ಮಗ. ಶ್ವೇತಾರವರು ತಿಗಳ ಜನಾಂಗಕ್ಕೆ ಸೇರಿದಂಥವರು. ಹಾಗಾಗಿ BCMA ಕ್ಯಾಟಗರಿಗೆ ಬರ್ತಾರೆ. ಅವರಿಗೆ ಕೊಟ್ಟರೆ ಒಂದು ಕಡೆಗೆ BCMA ಕ್ಯಾಟಗರಿಯ ಮತದಾರರು, ಮತ್ತೊಂದು ಕಡೆಗೆ ನಮ್ಮದೇ ಆಗಿರ್ತಕ್ಕಂಥ SC STಯ ಮತಗಳು, ಅದರ ಜೊತೆಗೆ BJPಯ ಒಂದು ಏನು ಪಾರಂಪರಿಕ ಮತಗಳು ಎಲ್ಲವೂ ಒಟ್ಟುಗೂಡಿಸಿ ಗೆಲ್ಲುವ ಸಾಧ್ಯತೆಗಳು ನಮಗಿದೆ. ಹಾಗಾಗಿ ನನಗೆ ಟಿಕೆಟ್ ಬೇಕು ಅನ್ನುವಂಥ ಆಗ್ರಹವನ್ನು ಸಂತೋಷ್ ಅವರು ಮಾಡ್ತಾ ಇದ್ದಾರೆ. ಶ್ವೇತಾ ಸಂತೋಷ್ ಅವರು ಕೂಡ BJPಯಿಂದ ಆಕಾಂಕ್ಷಿಗಳಾಗಿದ್ದಾರೆ. ದಲಿತ ಮಹಾಸಭಾದ ರಾಜ್ಯ ಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಮುನಿರಾಜರವರು ಬೆಂಗಳೂರು ನಗರ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿಯೂ ಸೇವೆಯನ್ನು ಸಲ್ಲಿಸಿದ್ದಾರೆ. ಮಹದೇವಪುರದಲ್ಲಿ ಸ್ಪರ್ಧೆಯನ್ನು ಮಾಡಿದರು, ಬಾಗೇಪಲ್ಲಿಯಲ್ಲಿ ಸ್ಪರ್ಧೆಯನ್ನು ಮಾಡಿದರು. ಶಾಸಕ ಸ್ಥಾನಕ್ಕೆ ಅವರದೇ ಆಗಿರತಕ್ಕಂಥ ವಿಶೇಷ ಕೊಡುಗೆಗಳಿರೋದರಿಂದ ಭಾರತೀಯ ಜನತಾ ಪಕ್ಷ ತಂದೆಯವರ ಆಶೀರ್ವಾದದ ಜೊತೆಗೆ ನಮ್ಮದೇ ಆಗಿರತಕ್ಕಂಥ ಯುವ ಪಡೆಯ ಸಂಘಟನೆಯಿಂದ ಶ್ವೇತಾ ಸಂತೋಷ್ ಅವರನ್ನು ಗೆಲ್ಲಿಸುವುದರಲ್ಲಿ ಅನುಮಾನವಿಲ್ಲ. ಸಹಜವಾಗಿ ಒಳಗೇರೆಹಳ್ಳಿಯ ಮಗಳು, ಶಿವನಪಾಳ್ಯದ ಸೊಸೆ ಎನ್ನುವ ದೃಷ್ಟಿಯಿಂದ ನಮಗೂ ಟಿಕೆಟ್ ಬೇಕು ಅಂಥೇಳಿ ಸಂತೋಷ್ ಅವರು ಆಗ್ರಹವನ್ನು ಮಾಡಿದ್ದಾರೆ. ಶ್ವೇತಾ ಸಂತೋಷ್ ಶಿವನಪಾಳ್ಯಕ್ಕೆ BJPಯಿಂದ ಆಕಾಂಕ್ಷಿಯಾಗಿದ್ದಾರೆ. ಕಡೆದಾಗಿ ಬಡ ವಿದ್ಯಾರ್ಥಿಗೆ ಸಹಾಯ ಮಾಡಿದ ವೈ ಕೃಷ್ಣ ಹಾಗೂ ಪುರುಷೋತ್ತಮ್. ಇತ್ತೀಚೆಗೆ ಕೆಂಗೇರಿ ಉಪನಗರದ
ಗಣೇಶ ದೇವಸ್ಥಾನದ ಆಟದ ಮೈದಾನ ನಡೆದಂಥ ಕ್ರಿಕೆಟ್ ಪಂದ್ಯಾವಳಿಯೊಳಗೆ ಭಾಗವಹಿಸಿದಂತಹ ಎಲ್ಲ ತಂಡಕ್ಕೂ 12,000 ರೂಪಾಯಿಗಳ ನಗದು ಬಹುಮಾನವನ್ನು ನೀಡಲಾಯಿತು. ಆ 12,000 ರೂಪಾಯಿಗಳ ನಗದು ಬಹುಮಾನವನ್ನು ಪಡೆದುಕೊಂಡಂತಹ KY ಕೃಷ್ಣ ಕ್ರಿಕೆಟ್ ತಂಡದವರು ಆ 12,000 ರೂಪಾಯಿಯ ಜೊತೆಗೆ ತಮ್ಮ ಕೈಯಿಂದ ಮತ್ತೆ 13,000 ರೂಪಾಯಿನ ಸೇರಿಸಿ 25,000 ರೂಪಾಯಿಗಳನ್ನು KY ಕೃಷ್ಣ ಮತ್ತು ಪುರುಷೋತ್ತಮರವರು ಭೂಮಿಕಾ ಅನ್ನುವಂತಹ ಒಬ್ಬ ಆರ್ಥಿಕವಾಗಿ ಹಿಂದುಳಿದಂತಹ ವಿದ್ಯಾರ್ಥಿನಿಗೆ ಸಹಾಯವನ್ನು ಮಾಡಿದ್ದಾರೆ. ಅದೇ ವೇದಿಕೆಯಲ್ಲಿ ನಿಶಾಂತ್ ಸೋಮಶೇಖರ್ ಅವರ ನೇತೃತ್ವದೊಳಗೆ ಆ 25,000 ರೂಪಾಯಿಗಳನ್ನು ಭೂಮಿಕಾಗೆ ನೀಡುವುದರ ಮೂಲಕವಾಗಿ ನಿನ್ನ ವಿದ್ಯಾಭ್ಯಾಸ ಉಜ್ವಲವಾಗಲಿ ಅಂತೇಳಿ ಶುಭ ಹಾರೈಸಿದ್ದಾರೆ, ಧನ ಸಹಾಯವನ್ನು ಮಾಡಿದ್ದಾರೆ. ಅದರ ವರದಿ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಒಟ್ಟಾರೆ 5 ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ಕೊಟ್ಟಿದ್ದೇನೆ. ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇನೆ. ನಮಸ್ಕಾರ.